ಕಾಫಿನಾಡಲ್ಲಿ ಮತ್ತೆ ನಕ್ಸಲರ ಹೆಜ್ಜೆ ಗುರುತುಗಳು. ಈಗ ಬಂದಿರುವ ಮಾಹಿತಿಯ ಪ್ರಕಾರ ಮಂಡಗಾರು ಲತಾ ಜಯಣ್ಣ ಅವರೇನೋ ಕೆಲವು ಗ್ರಾಮಗಳಿಗೆ ಭೇಟಿ ನೀಡಿದ್ರು. ನಕ್ಸಲ್ ನಾಯಕರು ಇವರೆಲ್ಲರೂ ಕೂಡ ಲತಾ ಜಯಣ್ಣ ಅವರು ಗಡಿ ಮತ್ತು ಕಾಡಂಚಿನ ಕುಗ್ರಾಮದಲ್ಲಿ ಈಗ ತೀವ್ರ ಕಾರ್ಯಾಚರಣೆ ನಡೀತಾ ಇದೆ. ಕೂಂಬಿಂಗ್ ನಡೀತಾ ಇದೆ. ಕೂಂಬಿಂಗ್ ಅಂತಂದರೆ 1 ಇಂಚು ಜಾಗವನ್ನು ಬಿಡದಂತೆ ಹುಡುಕುವಂತಹ ಪ್ರಕ್ರಿಯೆ ಅದು ನಡೀತಾ ಇದೆ. ಅಂದರೆ ಆಲ್ಮೋಸ್ಟ್ ಆಲ್ ನಕ್ಸಲ್ ಚಟುವಟಿಕೆಗಳು ಕಂಪ್ಲೀಟಾಗಿ ಬ್ರೇಕಪ್ ಆಗಿತ್ತು. ಎಸ್ಪೆಷಲಿ ಕರ್ನಾಟಕದಲ್ಲಂತೂ ಕಂಪ್ಲೀಟಾಗಿ ಮುಗಿದೋಗಿತ್ತು. ಬಟ್ ಹಾಗಾಗಿಲ್ಲ, ಇನ್ನೂ ಕೆಲವು ಪಳೆಯುಳಿಕೆಗಳು ಇದ್ದಾವೆ ಅಂತ ತೋರಿಸೋದಕ್ಕೆ ನಕ್ಸಲ್ ನಾಯಕರಾದ ಮಂಡಗಾರು ಲತಾ ಜಯಣ್ಣ ಇವರೆಲ್ಲರೂ ಕೂಡ ಪ್ರತ್ಯಕ್ಷರಾಗಿದ್ದಾರೆ. ಗಡಿ ಮತ್ತು ಕಾಡಂಚಿನ ಕುಗ್ರಾಮಗಳಲ್ಲಿ ಇವರು ಭೇಟಿ ಕೊಟ್ಟಿದ್ದರು ಅಂತಕ್ಕಂಥ ಮಾಹಿತಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಮತ್ತು ಪೊಲೀಸರಿಗೆ ಗೊತ್ತಾಗಿದೆ. ಹಾಗಾಗಿ ಪೊಲೀಸರು ಮತ್ತು ANF ಸಿಬ್ಬಂದಿಯವರು ನಿರಂತರ ಕೂಂಬಿಂಗನ್ನು ಈ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡ್ಕೊಂಡ. ನಾರಾಯಣ, ಈಗ ಪ್ರಮುಖವಾಗಿ ನಕ್ಸಲರ ಹೆಜ್ಜೆ ಗುರುತುಗಳ ಬಗ್ಗೆ ಮತ್ತೆ ಅನುಮಾನ ಬಂದದ್ದು ಯಾವಾಗ, ಎಲ್ಲಿಗೆ ಭೇಟಿ ಕೊಟ್ಟಿದ್ರು, ಯಾರ್ಯಾರು ಬಂದಿದ್ರು, ಈಗ ಕೂಂಬಿಂಗ್ ಹೇಗೆ ನಡೀತಾ ಇದೆ? ಅರವಿಂದ್, 2014-15 ನಂತರ ಸುಮಾರು 8 ರಿಂದ 10 ಜನ ನಕ್ಸಲರು ಸಮಾಜದ ಮುಖ್ಯ ಶರಣಾಗತ ಆದ ನಂತರ ಕಾಫಿನಾಡಿನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಕ್ಸಲ್ ಚಟುವಟಿಕೆ ಸಂಪೂರ್ಣವಾಗಿ ಕ್ಷೀಣ ಆಗಿತ್ತು. ಆದ್ರೆ ಇತ್ತೀಚಿನ ಮಲೆನಾಡಿನ ಜ್ವಲಂತ ಸಮಸ್ಯೆಗಳು, ಇಲ್ಲಿನ ಸಾವಿರಾರು ಕುಟುಂಬಗಳ ರೈತರ ಕುಟುಂಬಗಳಿಗೆ ಒಂದು ಮರಣಶಾಸನ ಅಂತಾನೆ ಹೇಳಲಾಗ್ತಿರುವಂತದ್ದು. ಅಂತ ಒಂದು ಸಮಸ್ಯೆಗಳ ಮೂಲಕ ಮತ್ತೆ ನಕ್ಸಲರು ಕರ್ನಾಟಕದಲ್ಲಿ ಒಂದು ಬೇರೂರಕ್ಕೆ ಪ್ರಯತ್ನ ಮಾಡ್ತಿರೋ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿರುವಂತದ್ದು. ಯಾಕೆಂದ್ರೆ ಈಗಾಗಲೇ ಪ್ರತಿನಿತ್ಯನೂ ಕೂಡ ಮಲೆನಾಡು ಭಾಗದಲ್ಲಿ ಪ್ರತಿಭಟನೆ ನಡೀತಾನೆ ಇರುವಂತದ್ದು. ಒಂದ್ ಕಡೆ ಕಸ್ತೂರಿ ರಂಗನ್ ವರದಿ ಆತಂಕ ಮಲೆನಾಡಿಗರನ್ನ ಕಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಅರಣ್ಯ ಒತ್ತುವರಿ ತೆರವು ಕಾರ್ಯಾಚರಣೆ ಕೂಡ ಈಗ ಮಲೆನಾಡಿಗರ ನಿದ್ದೆಗೆಡಿಸಿರುವಂತದ್ದು. ಹಾಗಾಗಿ ಈ ಒಂದು ಪ್ರಕರಣಗಳನ್ನ ಇಟ್ಕೊಂಡು ನಕ್ಸಲರು ಕರ್ನಾಟಕದಲ್ಲಿ ಮತ್ತೆ ಒಂದು ಕಾರ್ಯಪ್ರವೃತ್ತರಾಗುವಂತ ಪ್ರಯತ್ನ ಮಾಡ್ತಿರೋ ಅಂತ ಅನುಮಾನ ಕಾಡ್ತಿರುವಂತದ್ದು. ಇದಕ್ಕೆ ಪುಷ್ಟಿ ನೀಡುವಂತೆ ಕಳೆದ ಒಂದು ವಾರದ ಹಿಂದೆ ಶೃಂಗೇರಿಯ ಕೆರೆಕಟ್ಟೆ ಭಾಗದಲ್ಲಿ ಒಂದು ಮನೆಗೆ ಭೇಟಿ ನೀಡಿದಂತ ನಕ್ಸಲರು ಅಲ್ಲೂ ಕೂಡ ಅವರ ಮಾತುಕತೆ ನಡೆಸಿಕೊಂಡಿರುವಂತದ್ದು. ಜೊತೆಗೆ ಏನು ಕೊಪ್ಪ ತಾಲೂಕಿನ ನಿಡಗುಂದ ಗ್ರಾಮದ ಒಂದು 2 ಯುವಕರು ಪತ್ರತರಕ್ಕೆ ಬೆಂಗಳೂರಿಗೆ ಹೋದಂತಂದ್ರೆ ನಕ್ಸಲರಿಗೆ ಸಂಬಂಧಪಟ್ಟಂತ ಪತ್ರತರಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ರು. ಈ ನಡುವೆ ಮುಂಡಗಾರ ಲತಾ ಏನೊಂದು ಹಾರ್ಡ್ ಕೋರ್ ನಕ್ಸಲ್ ಅಂತಂದ್ರೆ ಮೋಸ್ಟ್ ವಾಂಟೆಡ್ ನಕ್ಸಲ್ ಅಂತಾನೆ ಹೆಸರಾಗಿರುವಂತಹ ಮುಂಡಗಾರ ಲತಾ ಮತ್ತೆ ಜಯಣ್ಣ ಇಬ್ರು ಕೂಡ ಕೊಪ್ಪ ತಾಲೂಕಿನ ಒಂದು ಮನೆಗೆ ಬಂದು ಊಟ ಮಾಡ್ಕೊಂಡು ಅವರ ಹತ್ರ ಮಾತುಕತೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರ ಮಾಹಿತಿ ಸಿಕ್ಕಿ ಅವರು ತಂದಿದ್ದಂತ 3 ಗನ್ಗಳು ಮತ್ತೆ ಮದ್ದುಗುಂಡುಗಳನ್ನು ಕೂಡ ಅಲ್ಲೇ ಬಿಟ್ಟು ಅವರು ನಾಪತ್ತೆ ಆಗಿರುವಂತದ್ದು. ಹಾಗಾಗಿ ಈಗ ನಿನ್ನೆಯಿಂದನೂ ಕೂಡ ಕಳೆದ 2-3 ದಿನದಿಂದನೂ ಕೂಡ ಪೊಲೀಸರು ತೀವ್ರ ಕಾರ್ಯಾಚರಣೆ ANF ಸಿಬ್ಬಂದಿಗಳು ಮತ್ತೆ ಪೊಲೀಸರು ಚಿಕ್ಕಮಗಳೂರು ಜಿಲ್ಲೆಯ ಗಡಿಭಾಗ ಏನಿದೆ, ಒಂದ್ ಕಡೆ ಕೊಟ್ಗೆಹಾರ ಆಗ್ಬೋದು, ಕುದುರೆಮುಖ, ಆಗುಂಬೆ, ಈ ಎಲ್ಲಾ ಘಾಟಿಗಳಲ್ಲೂ ಕೂಡ ಪ್ರತಿಯೊಂದು ವಾಹನಗಳನ್ನು ತೀವ್ರ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ನಾರಾಯಣಗೌಡ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.